ಬಹುಶಃ ಇದೊಂದು ಸೋಜಿಗದ ಆಶ್ಚರ್ಯ ಆಗುವಂತಹ ಸುದ್ದಿ ಅಂತ ಅನ್ಸುತ್ತೆ. ಕಳ್ಳರು ಏನು ಮಾಡ್ತಾರೆ? ಕಳ್ಳರ ಕೆಲಸ ಏನು? ಕದ್ಕೊಂಡು ಹೋಗೋದು. ಯಾರ ಮನೆ ಏನಾನ ಆಗಲಿ ಅವರಿಗೆ ಕದಿಬೇಕಾಗಿರೋದೇ ಗುರಿ. ಆದರೆ ಇಲ್ಲೇನು ಮಾಡಿದ್ದಾರೆ, ಈ ಕಳ್ಳರು ಕದಿಯುವಂಥ ಗುರಿಯನ್ನು ಸಾಧಿಸಿದ್ದಾರೆ. ಆದರೆ ಕದ್ದ ಮೇಲೆ ವಾಪಸ್ಸು ಆ ವಸ್ತುಗಳನ್ನು ಅಲ್ಲೇ ತಂದು ಜೋಡಿಸಿದ್ದಾರೆ. ನಿಜಕ್ಕೂ ಆಶ್ಚರ್ಯ ಅಲ್ವಾ? ಏನು ಕದ್ರು, ಏನು ಜೋಡಿಸಿದ್ರು? ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ. ಮಾಡಿದಂತಹ ಟಿಸಿಗಳನ್ನು ಕಳ್ಳರಿಂದಲೇ ಮರುಜೋಡಣೆ ಮಾಡಿದಂತಹ ಘಟನೆ ಪಾವಗಡದಲ್ಲಿ ನಡೆದಿದೆ. ಕಳ್ಳತನದ ದೂರು ಬಂದಂತಹ ಹಿನ್ನೆಲೆ ಬೆಸ್ಕಾಂ ಅಧಿಕಾರಿಗಳಿಂದ ಭೇಟಿಗೆ ಸಿದ್ಧತೆ ಆಗಿತ್ತು. ಭೇಟಿ ವಿಚಾರ ತಿಳಿದಂತಹ ಏನು ಕದ್ದಿದ್ರಲ್ಲ ಕಳ್ಳರು, ಮತ್ತೆ ಆ ಗ್ರಾಮಕ್ಕೆ ಹೋಗಿ ತಾವು ಕದ್ದಿದ್ದಂತಹ ಟಿಸಿಯನ್ನು ವಾಪಸ್ ಅವರೇ ಜೋಡಿಸಿದ್ದಾರೆ. ಪರವಾಗಿಲ್ಲ, ಅವ್ರನ್ನ ಕೆಲಸಕ್ಕೆ ತಗೋಬೋದಂಗಾದ್ರೆ ಬೆಸ್ಕಾಂನಲ್ಲಿ ಗುತ್ತಿಗೆ ಆಧಾರದ ಮೇಲೆ ತಗೊಂಬಿಡ್ಬೇಕು ಅವ್ರನ್ನ. ಯಾಕೆಂದ್ರೆ ಕದ್ದಿದ್ದಾರೆ ನೀಟಾಗಿ, ವಾಪಸ್ ಅದನ್ನು ರೀಜಾಯಿನ್ ಮಾಡಿದಾರಲ್ಲೆಲ್ಲ ನೀಟಾಗಿ ಅಲ್ಲಿಗೆ ಜೋಡಿಸಿದ್ದಾರೆ. ಹೆಂಗೆ ಕದ್ರು, ಹೆಂಗೆ ನಟ್ಟು ಸ್ಕ್ರೂಗಳನ್ನೆಲ್ಲ ತೆಗೆದ್ರು ವಾಪಸ್ ಅಲ್ಲಿ ಜೋಡಿಸಿದ್ದಾರೆ. ಅಲ್ಲಿ ಬೆಸ್ಕಾಂ ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ ಅಂತ ತಿಳಿದ ಮೇಲೆ ನೋಡಿ, ಕದ್ದಾಗ ಹೆಂಗಿತ್ತು ಜಾಗ ಮತ್ತೆ ಅದೇ ಜಾಗಕ್ಕೆ ಜೋಡಿಸಿದ್ದಾರೆ, ಮರು ಜೋಡಣೆ ಮಾಡಿದ್ದಾರೆ, ರೀಫಿಟ್ ಮಾಡಿದ್ದಾರೆ. ಅಲ್ಲಿಗೆಲ್ಲ ಬೆಸ್ಕಾಂ ಇಲಾಖೆಯಲ್ಲಿ ಟಿಸಿ ಕಳ್ಳರಿದ್ದಾರೆ ಅಂತ ರಾಮಾಂಜನಪ್ಪ ಆರೋಪ ಮಾಡಿರುವಂಥದ್ದು. ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಮಾಂಜನಪ್ಪ ಇವರು ಒಂದು ರೀತಿಯಾಗಿ ಒಂದು ಆ್ಯಂಗಲಲ್ಲಿ ಆರೋಪ ಮಾಡ್ತಾರೆ. ಇವರು ಬೆಸ್ಕಾಂ ಇಲಾಖೆಯಲ್ಲಿ ಟಿಸಿ ಕಳ್ಳರಿದ್ದಾರೆ, ಇದು ಬೇರೆಯವರು ಮಾಡಿರೋಂಥದ್ದಲ್ಲ, ಬೆಸ್ಕಾಂ ಇಲಾಖೆಯವರೇ ಮಾಡಿರೋದು ಅಂತ ಇಲಾಖೆಯವ್ರ ಮೇಲೇ ಆರೋಪ ಮಾಡ್ತಾರೆ. ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮತ್ತು RTI ಕಾರ್ಯಕರ್ತ ಕೂಡ ರಾಮಾಂಜನಪ್ಪ ಅಂತ. ಬೆಸ್ಕಾಂ ಇಲಾಖೆಯಲ್ಲಿನ ಈ ಒಂದು ಟಿಸಿ ಕಳ್ಳತನದ ಬಗ್ಗೆ ಈಗಾಗಲೇ ನಮ್ಮ ಕರ್ನಾಟಕ TV ಕೂಡ ಸುದ್ದಿ ಮಾಡಿತ್ತು. ಈ ಥರ ಕಳವಾಗ್ತಾ ಇದ್ದಾವೆ, ಯಾರು ರಾತ್ರೋರಾತ್ರಿ ಬಿಚ್ಕೊಂಡು ಹೋಗ್ಬಿಡ್ತಾರೆ ಅದನ್ನು. ಅಂದರೆ ಅದಕ್ಕೆ ಗೊತ್ತಿರಬೇಕು ಎಲ್ಲೆಲ್ಲಿ ಯಾವ ವೈರ್ಗಳನ್ನು ಡಿಸ್ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅವೆಲ್ಲ ಅವ್ರಿಗೆ ಗೊತ್ತಿರೋರೇ ಮಾಡಬೇಕು ಅದನ್ನು. ಬೇರೆ ಸುಖ ಸುಮ್ಮನೆ ಮಾಮೂಲಿ ಕಳ್ಳ ಹೋಗಿ ಹಿಡ್ಕೊಳ್ಳೋಕ್ಕಾಗಲ್ಲ, ಕರೆಂಟ್ ಕಳ್ಳನ ಹಿಡ್ಕೊಳ್ಳತ್ತವಾಗ. ಹಾಗಾಗಿ ಬೆಸ್ಕಾಂ ಇಲಾಖೆಯಲ್ಲಿ ನುರಿತವರೇ ಇದನ್ನು ಮಾಡ್ತಾರೆ ಅಂತ ಆರೋಪ. ಚಿತ್ರದುರ್ಗ ಹಾಗೇನೆ ಪಾವಗಡ, ಮಧುಗಿರಿ ಶಾಖೆಗಳಲ್ಲಿ ದೂರು ಕೂಡ ದಾಖಲಾಗಿದೆ ಇದ್ರ ಬಗ್ಗೆ. ಬೆಸ್ಕಾಂ ಇಲಾಖೆಯಿಂದ ಮೇಲಧಿಕಾರಿಗಳ ತಂಡವನ್ನು ತನಿಖೆ ಮಾಡಿದೆ. ತನಿಖೆ ಮಾಹಿತಿಯನ್ನು ತಿಳಿದು ಯಾರು ಕದ್ದಿದ್ರಲ್ಲ ಅವರು ಲೈಟ್ ಕಂಬಗಳಿಗೆ ಹೋಗಿ ಮತ್ತೆ ಟಿಸಿನ ಜೋಡಿಸ್ಬಿಟ್ಟಿದ್ದಾರೆ. ವಾಪಸ್ ಎಲ್ಲೆಲ್ಲಿ ಕದ್ದಿದ್ರು ಅದೇ ಜಾಗಕ್ಕೆ ಹೋಗಿ ಅಲ್ಲೇ ಮರು ಜೋಡಣೆ ಮಾಡಿಬಿಟ್ಟಿದ್ದಾರೆ, ರೀಫಿಟ್ ಮಾಡಿಬಿಟ್ಟಿದ್ದಾರೆ. ಹೋಗಿ ಟಿಸಿ ಜೋಡಣೆ ಮಾಡಿ ಜಾಣ ಕುರುಡರಂತೆ ವರ್ತಿಸಿದ್ದಾರೆ ಕಳ್ಳರು. ಬೆಸ್ಕಾಂ ಉಪವಿಭಾಗದ ಜೂನಿಯರ್ ಎಂಜಿನಿಯರ್ ರಿಟೈರ್ಡ್ ಆಗಿರುವಂಥ ರಾಮಾಂಜನೇಯ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಣೆ ವೇಳೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ
ರೈತರಿಗೆ ಟಿ ಸಿ ಅಳವಡಿಸ್ತೀವಿ ಅಂತ ಹೇಳಿ 1 ಲಕ್ಷ ಹಣ ಪಡೆದಿದ್ದಾರೆ ಇಂಜಿನಿಯರ್ ಮಗ. ರೈತರಿಗೆ ಟಿ ಸಿ, ಹೊಸ ಟಿ ಸಿ ಬದಲು ಹಳೆ ಟಿ ಸಿನ ಜೋಡಿಸೋದಕ್ಕೆ ಮುಂದಾದಾಗ ಈ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಸುಮಾರು 11 ಗ್ರಾಮಗಳಲ್ಲಿ ಕುಡಿಯುವ ನೀರೆತ್ತೋದಕ್ಕೆ ಅಳವಡಿಸಿದಂತಹ 16 ಪರಿವರ್ತಕಗಳು, ಚೇಂಜರ್ಸು, ಇಲಾಖೆ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಅವುಗಳನ್ನೆಲ್ಲ ಬಿಚ್ಚಿ ಮಾರಾಟ ಕೂಡ ಮಾಡಿದ್ದಾರೆ. ಕರೆಂಟ್ ಕಂಬಗಳಲ್ಲಿ ಇದ್ದಂತಹ ಏನು ಜಂಕ್ಷನ್ ಇರುತ್ತೆ, ಆ ಒಂದು ಜಂಕ್ಷನ್ನಿಂದ ಬೇರೆ ಬೇರೆ ಕಡೆಗೆ ಲೈನ್ ಹೋಗಿರ್ತವೆ, ಆ ಟಿ ಸಿಗಳನ್ನೇ ಕದ್ದು ಬಿಡುವಂಥದ್ದು. ಈ ಥರದ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ವು. 11 ಗ್ರಾಮಗಳಿಗೆ ಕುಡಿಯೋ ನೀರೆತ್ತೋದಕ್ಕೆ ಬಳಸ್ತಾ ಇದ್ದಂತಹ ಈ ಒಂದು ಕನೆಕ್ಷನ್ನು, 16 ಪರಿವರ್ತಕಗಳು ಕಾನೂನು ಬಾಹಿರವಾಗಿ ಅದನ್ನು ರಿಪೇರಿಗೆ ಅಂತ ಬಿಚ್ಕೊಂಡು ಹೋಗಿ ಕೆಲವರು ಮತ್ತದನ್ನು ವಾಪಸ್ ಹಾಕಬೇಕು ಅಂತಂದ್ರೆ ರೈತರ ಹತ್ರ ದುಡ್ಡು ಇಸ್ಕೊಂಡು, ನೋಡಿ ಹೆಂಗೆಲ್ಲ ದುಡ್ಡು ಮಾಡುವಂತಹ ಕೆಲಸ ನಡೀತಾ ಇದೆ ಅಂತ. ಸರ್ಕಾರದ ಪ್ರತಿ ಇಲಾಖೆಗಳಲ್ಲೂ ದೊಡ್ಡ ದೊಡ್ಡ ಅಕ್ರಮ, ಅಧಿಕಾರಿಗಳ ಭ್ರಷ್ಟಾಚಾರ, ಹೇಳೋರಿಲ್ಲ ಕೇಳೋರಿಲ್ಲ ಅಧಿಕಾರಿಗಳಿಗೆ. ಅವರು ಆಡಿದ್ದೇ ಆಟ. ತಾಲೂಕಿನಲ್ಲಿ ಏನಾದರೂ ಇದ್ರ ಬಗ್ಗೆ ಆಳವಾಗಿ ತನಿಖೆ ಮಾಡಿದರೆ ಇಂತಹ ಸಿಕ್ಕಾಪಟ್ಟೆ, ಯಾಕೆಂದರೆ ಅದು ಇಂಟೀರಿಯರ್, ಪಾವಗಡ ಅಂತಂದರೆ ತುಮಕೂರಿಗೆ ದೂರ, ಬೆಸ್ಕಾಂ ವ್ಯಾಪ್ತಿಗೆ ಬರುತ್ತದು. ಹೀಗೆ ತನಿಖೆ ಮಾಡಿದ್ರೆ ಇಂತಹ 1000 ಪ್ರಕರಣಗಳು ಪಾವಗಡದಲ್ಲಿ ಒಂದರಲ್ಲೇ ಸಿಗುತ್ತಂತೆ. ಆಗಿದೆ ಅಂತ ನಾವು ಗಮನಕ್ಕೆ ಗೊತ್ತಿಲ್ಲ. ಕಡಿಮೆ ತಿನ್ನ ಏನು ಅಂತ ಇದಿರಲಿಲ್ಲ. ಅದ್ಯಾವ ಇವಾಗ ಸ್ಕೀಮ್ ಚೇಂಜ್ ಮಾಡಿದ್ರು ಅಂತೇಳಿ ಇವಾಗ ಎಲ್ಲ ಕಾಂಟ್ರಾಕ್ಟರು ಸ್ವಲ್ಪ ಜಾಸ್ತಿ ಹಾಕಿದ್ರು. ನೀವು ಲಕ್ಷ ರೂಪಾಯಿ ಕೊಟ್ಟಿದ್ದೀರಾ? ನಾವು 90,000 ಕೊಟ್ಟಿದ್ದೀವಿ. 90,000 ಕೊಟ್ಟಿದ್ದೀರಿ. ನಿಮ್ದು ಹಾಕಿದಾರ? ಹಾಕಿದ್ದಾರೆ. ನಿಮ್ದು ಹಳೆ ತಂದಿಕ್ಕೆ. ಇದ್ರ ಬಗ್ಗೆ ಅವರ ಮೇಲಧಿಕಾರಿ ಯಾರು ಗಮನಕ್ಕೆ ತಂದಿರ ಇಲ್ವಾ? ಏನು ಗೊತ್ತಿಲ್ಲ ಸರ್, ನಾವೇನು ಕೇಳೋಕೋ ಇಲ್ಲ. ಅವರು ಮಗ ಹತ್ರ ಕೇಳ್ದಿದ್ದು ಮಧು ಅವ್ರ ಹತ್ರ. ಈಗ ಇನ್ನೊಂದು ವಾರ ಅಂತಾನೆ ಹಿಂಗೆ ತೊಳ್ತಾ ಇದಾರೆ. ಒಂದು ವರ್ಷ ಆಗಿತ್ತ ಕೊಟ್ಟು? ನೀವು ದುಡ್ಡು ಕೊಟ್ಟಿದ್ದು ಅವ್ರ ಮಗ ಮಧು ಕೈಗ, ರಾಮಂಜನೇಯ ಕೈಗ ಅಲ್ಲ. ಇದು ಫೋನ್ ಮಾಡಿ ಅಪ್ಪಾಜಿ ಇದಾರೆ ಕೊಡು ಅಂತ ಅವ್ರ ಕೈ ಕೊಟ್ಟಿದ್ದೆ ಸರ್. ಈಗ ಇದು ಫಿಟ್ ಮಾಡಿಸಿಲ್ವಾ ನೀವು? ಇಲ್ಲ ಸರ್, ಹಳೆ ತಂದು ಹಾಕಿದಾರ? ನನಗೆ ಬೇಡ ಸರ್, ಹೊಸದು ಹಾಕಿದ್ರೆ ಕಲೆಕ್ಷನ್ನೇ ಬೇಡ ಅಂತ ನಾನು ಅಲ್ಲಿಗೆ ಆಫರ್ ನಿಲ್ಸಿದೆ. ಏನು ಬೆಳೆ ಬೆಳೆದಿತ್ತಿದ್ದೀರಿ ನೀವು ಇಲ್ಲಿ? ಈಗ ಸರ್ ಇಲ್ಲ ಸ್ವಲ್ಪ ತೋಟ ಇಲ್ಲೇ ಇದೆಯಲ್ಲ, ಏನೋ ಕಷ್ಟಪಡ್ತಾ ಇದ್ದಾರೆ. ಮಂಜನಪ್ಪ ಅಂತ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ಈ ಹಿಂದೆ ಬಂದು ನಾನು ಈ ಟ್ರಾನ್ಸ್ಫಾರ್ಮರ್ಗಳು ಕಳುವಾಗಿರುವ ಬಗ್ಗೆ ನಾನು ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ವರದಿಯಾಗಿತ್ತು. ವರದಿಯಾದಂಥ ಒಂದು ಸನ್ನಿವೇಶಕ್ಕೆ ಈ ಕಳ್ಳ ಕದ್ದಂಥ ಮಾಲನ್ನು ಮತ್ತೆ ತಂದು, ಯಾವುದೋ ಹಳೆಯದು ಕನೆಕ್ಷನ್ ಇಲ್ಲ ಗಮನಿಸಿ, ಇದನ್ನು ತಂದು ಅಲ್ಲೇ ಇಟ್ಟು ರಾತ್ರೋರಾತ್ರಿ ಇದನ್ನು ಫಿಕ್ಸ್ ಮಾಡಿ ಹೋಗಿರುವಂಥ ಘಟನೆ ಈಗ ನಡೆದಿದೆ. ಅದು ಹೇಗೆ ಅಂತಂದ್ರೆ ರಾತ್ರೋರಾತ್ರಿ ಮತ್ತೆ ತಂದು ಅಲ್ಲೇ ಇಟ್ಟಿರುವಂಥದ್ದು. ಮುಂಚೆ ಇದ್ದಂಥದನ್ನ ತಗೊಂಡು ಹೋಗಿದ್ದಾರೆ. ಈಗ ಯಾವುದೋ ಕಿತ್ತು ಹಳೇದು ತುಕ್ಕಿಡ್ದಿರೋದು ಕೆಟ್ಟು ಹೋಗಿರೋದನ್ನ ಮತ್ತೆ ತಂದು ಇಲ್ಲಿಟ್ಟು ನಾನು ಕದ್ದಿರೋದನ್ನ ವಾಪಸ್ ಇಟ್ಟಿದ್ದೀನಿ ಅನ್ನೋ ಲೆಕ್ಕಕ್ಕೆ ಬಿಂಬಿಸ್ತಿದ್ದಾರೆ. ಇದು ಸರ್ಕಾರ ಅಧಿಕಾರಿಯಾಗಿದ್ದಂಥವ್ರು, ಅವರ ಅಧಿಕಾರಿಗಳ ನಿರ್ಲಕ್ಷ್ಯನೂ ಇದೆ. ಈಗ ಕದ್ದಂಥ ಕಳ್ಳ ತನ್ನ ಮಾಲನ್ನು ಮತ್ತೆ ತಂದಿಟ್ಬಿಟ್ಟು ನಾನು ಸಾಚ ಅಂತ ನಿರೂಪಿಸ್ಕೊ ಸರ್. ನಾನು ಚಿತ್ರದುರ್ಗದ ಚೀಫ್ ಇಂಜಿನಿಯರು ಮತ್ತೆ ನಮ್ಮ ಪಾವಗಡದ AW ಅವರಿಗೆ
ಮತ್ತೆ ನಮ್ಮ ಮಧುಗಿರಿ ಇರವರಿಗೆ ಇಷ್ಟು ಜನ ಗಮನಕ್ಕೂ ತಂದಿದ್ದೀನಿ, ಅವ್ರಿಗೆ ದೂರನ್ನು ಕೊಟ್ಟಿದ್ದೀನಿ. ಎಷ್ಟು ಟಿ ಸಿಗಳು ಕಳೆದಿದ್ವಿ ಅಂತ? ಈಗ ನಮ್ಮ ಗಮನಕ್ಕೆ ಬಂದಿದ್ದು 16 TC ಅಂತ ಪ್ರಥಮವಾಗಿ ಗಮನಕ್ಕೆ ಬಂದಿತ್ತು. ತದನಂತರ ನನಗೆ ಬಂದ ಮಾಹಿತಿ ತಾಲೂಕಿನಾದ್ಯಂತ ಹೋದಾಗ ಸುಮಾರು 120 TCಗಳು ಕಳವಾಗಿದೆ ಅನ್ನೋ ಮಾಹಿತಿ ನನಗೆ ಸಿಕ್ಕಿದೆ ಸರ್. ಸರ್, ಈಗ ಎಲ್ಲೆಲ್ಲಿ ತಂದಿಕ್ಕಿದ್ದಾರೆ ಈ ರೀತಿ? ಸರ್, ನಾನೀಗ ಗಮನಿಸ್ತಾ ಇದ್ದೀನಿ, ಸುಮಾರು ಕಡೆ ಈಗ ತಂದು ಇಟ್ಟಿದ್ದಾರೆ. ಇನ್ನೂ ನೋಡ್ಬೇಕಾಗ್ತದೆ ಮುಂದಕ್ಕೆ ಎಲ್ಲೆಲ್ಲಿ ಇಟ್ಟಿದ್ದಾರೆ. ಬಹುಶಃ ಆಲ್ಮೋಸ್ಟ್ ಎಲ್ಲ ಇದೇ ತರ ಮಾಡಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ಅಂದ್ರೆ ಕದ್ಕೊಂಡು ಹೋಗಿದ್ದು ನಿಜ, ಆದ್ರೆ ನಾನು ಕದ್ಕೊಂಡು ಹೋಗ್ಬಿಟ್ಟಿರೋದು ಗೊತ್ತಾಯ್ತಲ್ಲ, ಮಾಧ್ಯಮದಲ್ಲಿ ಬಂತು. ಈ ದೂರ ಆದ ನಂತರ ಅದನ್ನ ಕದ್ದಂತ ವಿಚಾರವನ್ನು ಮುಚ್ಚಾಕೋ ಸಲುವಾಗಿ ಈಗ ಮತ್ತೆ ತಿರ್ಗಾ ರಾತ್ರಿ ತಂದಿಲ್ಲಿ ಇಟ್ಟಿದ್ದಾರೆ. ಈಗ ಹಿಂದೆ ನಾವು ಸೇಮ್ ಲ್ಯಾಟಿಟ್ಯೂಡ್ ಪ್ರಕಾರವಾಗಿ ಫೋಟೋ ತೆಗೆದಿದ್ವಿ. ಅವತ್ತು ಯಾವುದೇ ಇರಲಿಲ್ಲ, ಬರೀ ಸ್ಟ್ರಕ್ಚರ್ ಇತ್ತು, ಟ್ರಾನ್ಸ್ಫಾರ್ಮ್ ಇರಲಿಲ್ಲ. ಆದರೆ ಇವತ್ತು ನೋಡಿ, ಗಮನಿಸಿ, ಅಲ್ಲಿ ಒಂದೇ ಬೋಲ್ಟ್ ಇರೋದು, ಅದು ಏನು ತಂದು ಸುಮ್ಮನೆ ಅಲ್ಲಿ ಇಟ್ಟಿದ್ದಾರೆ. ಈಗ ಮತ್ತೆ ತಿರುಗಿ ಯಾವಾಗ ಬೇಕಾದ್ರೂ ಅದನ್ನ ಎತ್ಕೊಂಡು ಹೋಗ್ಬೋದು, ಯಾರು ಬೇಕಾದ್ರೂ ತಗೊಂಡು ಹೋಗ್ಬೋದು, ಆ ಲೆಕ್ಕಕ್ಕಿದೆ. ಈಗ ಏನಂತಂದ್ರೆ, ಈಗ ಈ ವಾರದಲ್ಲಿ ಏನೋ ಇನ್ಸ್ಪೆಕ್ಷನ್ ಬರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಆ ಇನ್ಸ್ಪೆಕ್ಷನ್ ಬರೋ ಸಂದರ್ಭಕ್ಕೆ ಇವರು ಆ ಪ್ರಕರಣದಿಂದ ನುಣುಚ್ಕೊಳ್ಳೋಕ್ಕೋಸ್ಕರ ಈಗ ತಂದಿಲ್ಲಿ ಇಟ್ಟಿದ್ದಾರೆ ಸರ್. ಇಲ್ಲಿ ಹಿಂದಿನ ನೀರು ಅಂತ ನಿಲ್ಸಿ ಹಾಕಿದ್ದಾರೆ ಬೋರ್ಗಾ? ಬೋರ್ಗೆ. ಗೌರ್ಮೆಂಟ್ ಬೋರ್ ಖಾಸಗಿ? ಗೌರ್ಮೆಂಟ್ ಹಾಂ, ಊರಿಗೆ ಅಂತ ಇದು ಮಾಡಿದ್ದಾರೆ. ಉಪ್ಪು ನೀರು ಅದಕ್ಕೆ ಅದು ಡೆಡ್ ಮಾಡಿದ್ದಾರೆ ಓಕೆ ಓಕೆ. ಅಷ್ಟೇ. ಒಂದು ವರ್ಷ ಆಗಿದೆ ಟಿ ಸಿ ತಂದು. ಯಾಕೆ ಏನು ಅಂತ ನೀವು ಯಾರು ಗಮನಕ್ಕೆ? ಯಾರು ಗಮನ ಯಾರು ಕೇಳಿಲ್ಲ. ಇಲ್ಲಿ ಮೆಂಬರ್ಗಳು ಇರ್ಬೋದು, ಅವರು ಯಾರು ಕೇಳಿಲ್ಲ ಅದ್ರ ಬಗ್ಗೆ. ಒಬ್ಳಾಪುರ, ನೀವು ಇಲ್ಲೇ ವಾಸಿನ? ಇಲ್ಲೇ ಈ ಟಿ ಸಿ ತೆಗೆದು ಎಷ್ಟು ದಿನ ಆಗಿದೆ? ವರ್ಷ ಮೇಲಾಗಿದೆ. ಏನು ತಿರ್ಗಾ ತಂದು ಹಾಕಿಲ್ವಾ? ತಂದಾಗಿದೆ. ಅದು ಏನಾಗಿದೆ ಅಂತ ಗಮನಕ್ಕೆ ಗೊತ್ತಿಲ್ಲ. ಗೊತ್ತಿಲ್ಲ. ಎಸ್, ರಾಮಾಂಜನಪ್ಪ ಇದೀಗ ಸ್ವತಃ ಏನು ಈ ಆರೋಪ ಮಾಡದಂಥವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, RTI ಕಾರ್ಯಕರ್ತರು. ನಮಸ್ಕಾರ ರಾಮಾಂಜನಪ್ಪ ಅವರೇ. ಸರ್ ನಮಸ್ತೆ ಸರ್. ಹಲವಾರು ದಿನಗಳಿಂದ ಈ ಥರದ ಕಣ್ಣಾಮುಚ್ಚಾಲೆ ಬೆಸ್ಕಾಂ ಇಲಾಖೆಯಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಯಾಕೆ ಬೆಸ್ಕಾಂ ಇಲಾಖೆಯವರಿಗೆ ಇದು ಗೊತ್ತಿದ್ದು ಸುಮ್ಮನೆ ಇದ್ದಾರಾ, ಅಥವಾ ಇದು ನಡೆಯೋರು ಯಾರು ಅಂತ ಅವ್ರಿಗೆ ಗೊತ್ತಿದ್ರು ಯಾಕೆ ಅದನ್ನ ತಡೆಯುವಂತ ಕೆಲಸ ಆಗ್ತಾ ಇಲ್ಲ? ಏನ್ ನಡೀತಲ್ಲಿ ಅಂತ? ಸರ್, ಎಲ್ಲ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇದೆ. ಆದ್ರೂ ಅವ್ರನ್ನ ರಕ್ಷಣೆ ಮಾಡಿಕೊಳ್ಳುವ ಉದ್ದೇಶವಾಗಿ ಇವರು ಮುಚ್ಚಿಡ್ತಿದ್ದಾರೆ. ಎಸ್ ಸರ್. ಅಲ್ಲ, ಈಗ ಈ ತರ ಆದ್ರೆ ಸರ್, ಬೆಸ್ಕಾಂ ಅಧಿಕಾರಿಗಳಿಗೆ ಗಮನಕ್ಕೆ ಬರಲ್ವಾ ಅಂತ ಹಿಂಗೆ? ಸರ್, ಗಮನಕ್ಕೆ ಬರುತ್ತೆ. ನಾವು ಸಹ ದೂರು ಕೊಟ್ಟಿದ್ದೀವಿ. ಆದ್ರೂ ಇನ್ನೂ ಸಹ ಅದು ನಿಧಾನಗತಿಯಲ್ಲಿ ಹೋಗ್ತಾ ಇದೆ. ಅಂದ್ರೆ ಅವ್ರ ಉದ್ದೇಶ ಅವರನ್ನ ರಕ್ಷಣೆ ಮಾಡ್ಕೊಳ್ಳೋದು. ಅವರು ಸ್ವಲ್ಪ ಪ್ರಭಾವಿನೂ ಇದ್ದಾರೆ. ಅಲ್ಲ, ಈಗ ಕದ್ದವರು ವಾಪಸ್ ಅಲ್ಲೇ ಜೋಡಿಸಿದ್ರು ಅಂತಂದ್ರೆ ಒಂದ್ ಕಡೆ ಇವರ ಏನ್ ನಡೀತಾ ಇದೆ ಅಲ್ಲಿ ಅಂತ ಅನ್ಸುತ್ತೆ ಹಂಗಾದ್ರೆ ಅಂತ. ಅಲ್ಲ, ಜೋಡಿಸಿದ್ದಾರೆ ಅಂತಂದ್ರೆ ಒಳ್ಳೇದು ಜೋಡಿಸಿಲ್ಲ ಸರ್. ಯಾವ್ದೋ ಕಿತ್ತೋಗಿದ್ದು ಮುರಿದೋಗಿರೋದು ಹಳೆಯದನ್ನ ಜೋಡಿಸಿದ್ದಾರೆ. ನೆಪ ಇಟ್ಕೊಂಡು ನೆಪ ಮಾತ್ರ ಜೋಡಿಸಿದ್ದಾರೆ ಹಳೆವನ್ನ. ಎಸ್ ಸರ್, ಎಸ್ ಸರ್. ಈ ಹೊಸ ಮೆಟೀರಿಯಲ್ಸ್ ಗಳನ್ನ ತಗೊಂಡೋಗಿದ್ದಾರೆ. ಹೌದು ಸರ್. ಓಕೆ ಓಕೆ ಓಕೆ. ಯಾಕೆ ಅಲ್ಲಿ ರಿಪೇರಿ ಏನಾದ್ರು ಇತ್ತಾ? ರಿಪೇರಿ ಇದ್ರೆ ಮಾತ್ರ ಅಲ್ಲಿ ರಿಪೇರಿ ಮಾಡಬೇಕು, ಇಲ್ಲ ರಿಪ್ಲೇಸ್ ಮಾಡಬೇಕು? ಇಲ್ಲ, ಇದನ್ನು ಮಾರ್ಕೊಂಡಿದ್ದಾರೆ ಸರ್. ಮಾರ್ಕೊಂಡಿದ್ದಾರೆ. ಆಕ್ಚುಲಿ ಅದೊಂದು ರೈತನ ವಿಡಿಯೋನು ಇದೆ. ಒಬ್ಬ ರೈತನ ಹತ್ರ 1 ಲಕ್ಷ ಈಸ್ಕೊಂಡು ಹಳೆ TC ಕೊಟ್ಟಿದ್ದಾರೆ. ಅಲ್ಲ, ಈಗ ಅದನ್ನ ಬಿಚ್ಚಿ ಕದ್ದು ಮಾರ್ಕೊಂಡಿದ್ದಾರೆ ಅನ್ನೋದಕ್ಕೆ ದಾಖಲೆಗಳಿದ್ದಾವ? ಇದಾವೆ, ರೈತನ ಹತ್ರನೇ ಮಾತಾಡಿದೀವಿ. ಅದಕ್ಕೆ ದಾಖಲೆ ಇದೆ, ರೈತನೇ ಹೇಳ್ತಾನೆ ಸರ್. ಬೆಸ್ಕಾಂನವರು ದೂರ ತಗೊಂಡಿದಾರ ಇದ್ರ ಬಗ್ಗೆ? ಪರಿಶೀಲನೆ ಮಾಡ್ತೀವಿ ಅಂತಾರ, ಅದು ಆಕ್ಷನ್ ತಗೋತೀವಿ ಅಂತಾರ, ಹೇಗೆ ಅಂತ?
ಸರ್ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ, ಹ್ಮ್ ಬಟ್ ಇದುವರೆಗೂ ಯಾವ್ದು ಆಕ್ಷನ್ ಆಗಿಲ್ಲ. ಆಕ್ಷನ್ ಆಗಿಲ್ಲ. ಓಕೆ. ಆಗಿಲ್ಲ. ಸೊ ಹೆಂಗೆ ಈಗ ರೈತರ ಕತೆ ಹೆಂಗೆ ಅಂತ, ಈಗ ಅಲ್ಲಿ ಮತ್ತೆ ದುರಸ್ತಿ ಆಗಿರಬೇಕು, ಅಲ್ಲಿ ಹಳೆಯದು ಯಾವುದೋ ತಂದು ಸೇರಿಸಿದ್ದಾರೆ ಅಂತಂದ್ರೆ ಮತ್ತೆ ಅವು ಕೆಟ್ಟೋಗ್ತಾವೆ ಎಲ್ಲ ಕಡೆಗೂ. ಸರ್ ಈಗ ಕೆಟ್ಟೋಗಿರೋನೇ ತಂದಲ್ಲಿ ಇಟ್ಟಿರೋದವ್ರು, ಅದು ಯಾವುದು ವರ್ಕ್ ಆಗ್ತಾ ಇಲ್ಲ ಈಗ. ಯಾವ್ದು ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ. ಮತ್ತೆ ಹೆಂಗೆ ರೈತರ ಕತೆ ಹೆಂಗೆ ಅಂತ ಕುಡಿಯೋ ನೀರಿಗೆ? ಕುಡಿಯೋ ನೀರ್ದು ಏನಿಲ್ಲ ಸರ್, ಈಗ ಬೇರೆ ಕನೆಕ್ಷನ್ ಕೊಟ್ಟಿರ್ತಾರೆ, ಹ್ಮ್ ಅಲ್ಲಿ ಏರುಪೇರು ಆಗ್ತದೆ ಸ್ವಲ್ಪ ವೋಲ್ಟೇಜು, ಹ್ಮ್ 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 ಮತ್ತೆ ಆ ಮೋಟರ್ಗಳು ಕೆಟ್ಟೋಗ್ತದೆ. ಆ ಕೆಟ್ಟೋಗೋದ್ರಿಂದ ಮತ್ತೆ ಪಂಚಾಯತಿಯವರಿಗೆ ಹೊರೆ, ಅಂದ್ರೆ ಸರ್ಕಾರಕ್ಕೆ ಮತ್ತೆ ಹೊರೆ ಬೀಳ್ತದೆ. ಹ್ಮ್ 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 ಈಗ ಪಂಚಾಯತಿಯವ್ರ ಗಮನಕ್ಕೆ ಬಂದಿಲ್ವಾ ಇದು? ಬಂದಿದೆ ಸರ್, ಎಲ್ಲಾರ ಗಮನಕ್ಕೂ ಬಂದಿದೆ ಸರ್. ಅವ್ರೇನು ದೂರು ಕೊಟ್ಟಿಲ್ಲ ಇದ್ರ ಬಗ್ಗೆ? ಇಲ್ಲ ಸರ್, ಇಲ್ಲ ಹ್ಮ್ ಸರ್. ಇವ್ರು ಬಂದು ಶಾಸಕರ ಸಂಬಂಧಿಗಳು, ಹಾ ಹಾ ಹಾ. ಹಾಗಾಗಿ ಸ್ವಲ್ಪ ಪ್ರಭಾವ ಇದೆ ಇವ್ರದ್ದು. ಓ, ಶಾಸಕರ ಸಂಬಂಧಿಗಳು ಅಂತ ಇದನ್ನೆಲ್ಲ ಮಾಡ್ಬೋದಾ ಅಂತ ಅದು ಹಾಗಿದ್ರೆ? ಈಗ ಅವ್ರ ಲೆಕ್ಕದಲ್ಲಿ ಹಾಗೆ ಸರ್, ಹಾ ಹಾ. ಎಲ್ಲ ಮುಚ್ಚಾಕೊಂಡೇ ಹೋಗ್ತಾ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ರಾಮಂಜನಪ್ಪ ಅವರೇ ನಮಗೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಶಾಸಕರ ಸಂಬಂಧಿಕರು ಅನ್ನುವಂತಹ ಪ್ರಭಾವವನ್ನು ಬಳಸಿ ಈ ಥರ ಆಟಾಟೋಪ ಮಾಡ್ತಾ ಇದ್ದಾರೆ. ಬೆಸ್ಕಾಂನಲ್ಲೂ ಕೂಡ ಹೀಗೆ ನಡೀತಾ ಇದೆ, ಪಂಚಾಯತಿಯವರು ಕೂಡ ಕೇಳಲ್ಲ. ಈಗ ಕೇಳಬೇಕಾಗಿರೋ ರೈತರು, ನಮ್ಮ ಕಡೆ ಕರೆಂಟ್ ಬಂದಿಲ್ಲಪ್ಪ, ವೋಲ್ಟೇಜ್ ವೇರಿಯೇಷನಿಂದ ಸುಟ್ಟು ಹೋಯಿತು, ಮೋಟ್ರುಗಳು ಸುಟ್ಟೋಯ್ತು ಅಂತ ಹೇಳ್ತಾರೆ ಈ ಹಳೆಯವನ್ನೆಲ್ಲ ಹಾಕಿದ್ದಾಗ. ನೋಡಿ, ಹಗಲು ದರೋಡೆ ಅಧಿಕಾರಿಗಳಿಂದನೇ ನಡೀತಾ ಇದೆ ಅನ್ನುವಂಥದ್ದು ಅವರ ಆರೋಪ. ತಾವು ಕೆಲಸದಲ್ಲಿದ್ದಾಗ ಈ ರೀತಿ ಮಾಡಿದ್ರು, ಈಗ ಅದು ಆ ಚಾಳಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಅಧಿಕಾರಿಗಳು. ಹೊಸ TC ತಂದ ಮೇಲೆ ಅದನ್ನು ಬಿಚ್ಚಿಕೊಂಡು ಅದರಲ್ಲಿದ್ದಂಥ ಪಾರ್ಟ್ಸ್ಗಳನ್ನೆಲ್ಲ ತಕ್ಕೊಂಡು ಬೇರೆ ಹಳೇದು ಹಾಕಿದ್ದಾರೆ, ಅವ್ಯಾವು ಕೂಡ ರನ್ ಆಗ್ತಾ ಇಲ್ಲ ಅನ್ನೋದು ಇವ್ರ ಆರೋಪ. ಅದು ಏನಾಗಿದೆ ಅಂತ ಗಮನಕ್ಕೆ ಬಂದಿಲ್ಲ.